ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ವ್ಲಾಗ್ ಶುರು ಮಾಡಕತ್ತೇವಿ. ನಿಮ್ದನಪ್ಪ ಇದೆ ತೆಗಿ ನೋಡು ದೊಡ್ಡಲ್ಲ ನಾವು ನೋಡುದ ನಾವ ಈಗ ಲಾಗ್ ಶುರು ಮಾಡಕತ್ತೀವಿ. ಎಷ್ಟೊತ್ತನ ಬಿಸಿ ಇದ್ವಿ, ಜಸ್ಟ್ ಜಳಕ ಮಾಡ್ಬೋದು ನಾನು. ಟೈಮ್ ಎಷ್ಟಾಗೈತೆ ಅಂತಂದ್ರ ಇದ್ರಾಗ ಮಾಡಿನವ ನಿನ್ನೆ ಮಮ್ಮಿ ನೋಡು ಇಷ್ಟ ಸಾಕಲ್ಲ ಹಾಕು. ಇಷ್ಟು ಎಷ್ಟು ಹಾಕು. ಉಪ್ಪಿನಕಾಯಿ ಇಟ್ಟು ಹಾ ನೀರ್ ಎರಡ್ ಡಬ್ಬಿ ನೀರ್ ತುಂಬ್ಕೋಗ. ಒಂದ್ ಡಬ್ಬಿ ನೀರ್ ಸಾಕಂಗಿಲ್ಲ. 2 ಲೀಟರ್ದು 2 ಡಬ್ಬಿ ನೀರ್ ತುಂಬ್ಕೋ. ಅವ್ನ್ ಚಾರ್ಜರ್ ಕನೆಕ್ಟರ್ ಒಯ್. ನಾವ್ ಬುತ್ತಿ ತಗೊಂಡ್ಬರ್ತೇವೆ. ಚಪಾತಿ ಮಾಡ್ಬೇಕು. ಈಗ ಚಪಾತಿ ಮಾಡಕತ್ತೇನೆ. ಚಾರ್ಜರ್ ಒಯ್. ಕನೆಕ್ಟರ್ ಅಂತಾನೆ ಚಾರ್ಜರ್ ಅಂತಾನ. ಕೇಬಲ್ ಅಷ್ಟ ಒಯ್. 2 ಡಬ್ಬಿ ನೀರ್ ತಗೊಂಡ್ ಹೋಗಿ ಚಿಲ್ದಾಗ ಹಾಕೊಡ್ರು. 2 ಲೀಟರ್ದು 2 ಒಯ್. ಸಾಕಂಗಿಲ್ಲ. ಮಾಡಿ ನೀರಿಗೆ ಹೊಳ್ಳಿ ಈಕಿನ ಕಳ್ಸನ್ ಮತ್ ನೀರ್ ಹಳಿದ ಒಯ್ಪ, ಹೊಸದಲ್ಲ. ಎರಡು ಒಯ್ದು ಬಿಡು. ಅವ್ರ ತಗೊಂಬರಾಕತ್ತಾರ ಅಂತ ಹೇಳಿ, ಚಪಾತಿ ಮಾಡಾಕತ್ತಾರ ಅಂತ ಹೇಳ್ಬಿಡ. ಕೇಳಿಸ್ತಾನ ಅವಂಗ? ರೊಟ್ಟಿ ಅದಾವು. ನಾನು ಇವತ್ತು ಮುಂಜಾನೆ ರೊಟ್ಟಿ ಮಾಡಿಲ್ಲ. ರೊಟ್ಟಿ ಅದಾವು. ಹೆಸರುಕಾಳು ಪಲ್ಯ ಮಾಡೀನಿ. ಗೊಂಜಾಳ ಕಿಚಡಿ ಮಾಡಿದ್ದೆ. ನಾನು ಮತ್ತೆ ಈಗ ಬಿಸಿ ಅನ್ನ ಕಿಟ್ಟ ಬಂದೀವಿ. ಬಿಸಿ ಅನ್ನ ಚಪಾತಿ ಮಾಡ್ಕೊಂಡು ಹೋಗ್ತೇವೆ. ಇವ್ರು ನಮ್ಮ ಮನೆಯವ್ರು ಅಷ್ಟ ನಡೀತೈತಿ. ಮತ್ತು ಒಂದೊಂದು ಟೈಮ್ ಕಬ್ಬು ಏರಾಕತ್ತಾರಂತ. ಡ್ರೈವರ್ನು ಕರೆದಿರ್ತಾರ, ಹುಡುಗನು ಬಂದಿರ್ತಾನ. ಅದಕ್ಕೆ ಚಪಾತಿ ಮಾಡ್ಕೊಂಡು ಹೋದ್ರಂತ. ಹೋಗಿದ್ದು ಬಿಡ್ತೀನ ಅಜ್ಜನಂತೇನೆ. ಬರೀ ಊರಿಗೆ ಹೋಗೋಣ ಬರ್ರಿ ಅಂತ. ಊರಿಗೆ ಹೋಗೋಣ ಬರ್ರಿ ಅಂತ ಅವ್ರಿ. ಅಜ್ಜನ ಬರ್ರಿ ಅದಕ್ಕೆ ನಮ್ಮ ಅಪ್ಪಗ ಆಕಿನ ಮದುವೆ ಮಾಡ್ಕೊಟ್ಟು ಬಿಡ್ಬೇಕಂತ ಮಾಡಿ ನೋಡ್ರಿ. ಒಬ್ಬ ಇರ್ತಾನ ಹೊಲ್ದಾಗ. ಹಾಲು ಕಾಶೈತಿಲ್ ನೋಡ್ರ. ಹಾಲು ಕಾಶೈತಿ. ಅದ್ ಮನೇಲಿ ಮೊಸರಿನ ಡಬ್ಬಿ ಕಾಶಿಲ್ಲ. ಇದು ಮೊಸರಾಗಿಲ್ಲ. ಇದು ನಿನ್ನೆ ಹೆಪ್ಪಕ್ಕೇನಿ ಕಾಸಿಲ್ಲ. ಹಂಗಾರ ಒಲಿ ಮೇಲೆ ನೆನ್ಪು ಮಾಡಿಡುವ. ನೀವ್ ಯಾಕೆ ಹೆಪ್ಪ? ಈ ಥಂಡಿನ ಹೆಪ್ಪ ಇದ್ರಾಗ ಇನ್ನಷ್ಟು ಮಜ್ಜಿಗೆ ಹಾಕುವ. ಕಿಚಡಿದಾಗ ಹಾಕೋತಿ. ಕಿಚಡಿ ಹಾಕೋಬಿಡ. ಬಿಸಿ ಅನ್ನ ಹಾಕೋಣ. ಅವ್ರು ಇನ್ನಿಬ್ರು ತಿನ್ಬೇಕಲ್ಲ. ಇವ್ರು ನಮ್ಮ ಮನೆಯವ್ರು ಒಬ್ಬರ ಆದ್ರೆ ನಡೀತೈತಿ. ಹಾಗೆ ಚಪಾತಿ ಯಾಕೆ ಮಾಡಾಕತ್ತಾನೆ? ಏನೋ ಹೇಳಾಕತ್ತಿದ್ ನನ್ ಮರ್ತ್ನಿ. ಮದ್ವೆ ಮಾಡ್ಕೊಡ್ಬೇಕಂತ. ಆಕೆ ನೆನಪು ಮಾಡಿ ನೋಡ್ರಿ. ಕೊಟ್ಟು ಬಿಡಲ್ಲ ಹೇಳ್ರಿ. ಬರೀ ಅಜ್ಜನಂತೆಲ್ಲ ಹೋಗುನ್ ಬಾ ಮಮ್ಮಿ, ಅಜ್ಜನಂತೆಲ್ಲ ಹೋಗುನ್ ಬಾ ಮಮ್ಮಿ ಅಂತ. ಅದಕ್ಕೆ ಸುಮ್ಮನೆ ನಾವು ಅಪ್ಪಗಾದ್ರೆ ದೊಡ್ಡ ಸಣ್ಣ ಅಜ್ಜನ ಯಾವಾಗ ಅಜ್ಜನಾಗ ಅದಾನ? ಕರೆನಾ? ಯಾರ್ಯಾರು ಬಂದಾನ? ನಡ್ಕೊಂಡು ಬಂದಾನು? ಹೌದಾ? ಅದಕ್ಕೆ ಖರ್ಚು ಕಡಿಮೆ ಆಕೈತಿ. ಸುಮ್ಮ ನಮ್ಮ ಅಪ್ಪಗ ಮಾಡ್ಕೊಟ್ಬಿಡು. ಇದು 30ನೇ ತಾರೀಕು ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಹೇಳ್ತೀರಿ. ನಾನು ಪ್ರತಿ ಸಲ ಅವತ್ತ ಇದನ್ನ ಮಾಡ್ತಿದ್ದೆ. ಅವತ್ತ ಕಮ್ಯುನಿಟಿ ಪೋಸ್ಟ್ ಮಾಡಿದಾಗ ಅಥವಾ ನಾನು ಉಪವಾಸ ಇದ್ದ ಮುಗಿದು ಎಲ್ಲ ಆದಿಂದ ನಾನು ಏನಂದ್ರೆ ವಿಡಿಯೋ ಶೇರ್ ಮಾಡ್ಕೋತಿದ್ನೆಲ್ಲ. ಬಹಳಷ್ಟು ಜನ ಕೇಳ್ತಿದ್ರಿ ಹೆಂಗ್ ಮಾಡೋದಕ್ಕ ನಮಗೂ ಹೇಳ್ರಿ ಅಂತ. ಈ ವರ್ಷ ನಾನು ಅಡ್ವಾನ್ಸ್ ಆಗಿ ಹೇಳಾಕತ್ತೀನಿ. ಬಟ್ ವಿಡಿಯೋ 1 ಗಂಟೆಗೆ ಹಾಕ್ಬೇಕಿತ್ತು. 4-5 ಗಂಟೆಗೆ ಬರ್ಬೋದೇನೋ, ಅಪ್ಲೋಡ್ ಆಗ್ಬೇಕಲ್ಲ. ಹಂಗಾಗಿ
ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಹೇಳ್ತಾರ. ಪುತ್ರ ಸಂತಾನಕ್ಕಾಗಿ ಯಾರೆಲ್ಲ ಹಂಬಲ್ಸ್ತಿರ್ತೀರಿ ನೋಡ್ರಿ, ಕಂಪಲ್ಸರಿ ನೀವು ಈ ವ್ರತನ ಮಾಡ್ರಿ. ನಾನ್ ಮಾಡಿರೋದ್ರಿಂದ ನನಗಂತೂ ಒಳ್ಳೇದಾಗೈತಿ. ಬಟ್ ಒಳ್ಳೇದಾಗೈತಿ ಅಂತಂದ್ರ ನೀವೇನಂದ್ರಿ ಅಕ್ಕ ನೀವು ಪ್ರೆಗ್ನೆಂಟ್ ಅದಿರ ಅಂತ ಕೇಳ್ತಿರ್ತೀರಿ. ಅದ್ರ ಬಗ್ಗೆ ರೀಸೆಂಟ್ ವಿಡಿಯೋ ಎಲ್ಲ ಹಾಕ್ತೀನಿ, ನೀವು ಅಲ್ಲಿ ನೋಡ್ಬೋದ. ನಾವು ಯಾವುದೋ ಒಂದು ದೇವರ ಪೂಜೆ ಆಗ್ಲಿ, ವ್ರತ ಆಗ್ಲಿ, ಉಪವಾಸ ಆಗ್ಲಿ ಮಾಡಿದಾಗ ನಾವು ಬಯಸಿದ್ ನಮ್ಗೆ ಸಿಗ್ಲಿಲ್ಲ ಅಂದ್ರೂ ದೇವ್ರು ಯಾವುದೋ ಒಂದು ರೂಪದಾಗ ಬೇರೆದನ್ನ ನಮ್ಗೆ ಏನ್ ಬೇಕು ನೋಡ್ರಿ ಅದನ್ನ ಕೊಟ್ಟೆ ಕೊಟ್ಟಿರ್ತಾನ. ಹಂಗಾಗಿ ನನಗೆ ಒಳ್ಳೇದಾಗೈತಿ. ನೀವು ಅಷ್ಟ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ನೀವು ಮಾಡಿದ್ರಿ ಅಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೈತಿ. ಮತ್ತೆ ಸಂತಾನ ಫಲಕ್ಕಾಗಿ ಯಾರೆಲ್ಲ ನೀವು ಹಂಬಲ್ಸ್ತಿರ್ತಿರಲ್ಲ, ಪುತ್ರ ಸಂತಾನ ಆಗ್ಲಿ, ಪುತ್ರಿ ಸಂತಾನ ಆಗ್ಲಿ, ಯಾವುದೋ ಒಂದು ಸಂತಾನ ಫಲಕ್ಕಾಗಿ ಅವ್ರಷ್ಟೇ ಮಾಡ್ಬೇಕಂತ ಏನಿಲ್ಲ. ಪ್ರತಿಯೊಬ್ಬರನ್ನು ಯಾವುದೋ ಏಕಾದಶಿ ಮಾಡ್ರಿ ಬಿಡ್ರಿ, ಯಾವ ಏಕಾದಶಿನೂ ಮಾಡಿಲ್ಲ ಅಂತಂದ್ರು ವೈಕುಂಠ ಏಕಾದಶಿ ಕಂಪಲ್ಸರಿ ಮಾಡ್ರಿ. ನೀವು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾರು ಬೇಕಾದವ್ರು ಮಾಡ್ಬೋದ, ಮಕ್ಳಾಗ್ಲಿ ಎಲ್ಲ ಪ್ರತಿಯೊಂದು ನಾವೇನ್ ಮಾಡಿರುವಂತ ಪಾಪ ಕರ್ಮಗಳು ಪೂರ್ವ ಜನ್ಮದ, ಹಿಂದಿನ ಜನ್ಮದಾಗ್ಲಿ, ಯಾವುದೋ ಒಂದು ಜನ್ಮದಾಗ್ಲಿ ಅಥವಾ ಈ ಜನ್ಮದಲ್ಲಿ ಏನೋ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ನಮ್ಮಿಂದ ತಪ್ಪಾಗಿರ್ತೈತಲ್ಲ, ಆ ಎಲ್ಲ ಪಾಪ ಕರ್ಮಗಳನ್ನ ಕಳ್ಕೊಳ್ಳುವಂತ ಅತ್ಯಂತ ಬಹಳ ಅಂದ್ರೆ ಬಹಳ ವಿಶೇಷತೆಯಿಂದ ಕೂಡಿರುವಂತ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ನೋಡ್ರಿ. ನೀವು ಬಹಳ ಸಿಂಪಲ್ ಪೂಜೆ ಮಾಡೋದು. ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ಮಾಡ್ತೇವೆ ಅಂತಂದ್ರೆ 4 ಗಂಟೆಗೆ ಎದ್ದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ 6 ಗಂಟೆದೊಳಗ ಪೂಜೆ ಮುಗಿಸಿದ್ರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಬಿಡ್ತೈತಿ. ಅದ್ರ ನಂತರ ನೀವು ಎಷ್ಟಂದ್ರ 9 ಗಂಟೆಯಿಂದ 11 ಗಂಟೆದೊಳಗೂ ನೀವು ಪೂಜೆ ಮಾಡ್ಕೋಬಹುದು. ಆದ್ರೆ ಅವ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ರಿ. ಆಗದೆ ಇರೋರ ನೀವು 9 ಗಂಟೆಯಿಂದ 11 ಗಂಟೆದೊಳಗೂ ಪೂಜೆ ಮಾಡ್ಕೋಬಹುದು. ಮತ್ತೆ ಏನೇನ್ ಸೇವನೆ ಮಾಡ್ಬೇಕಂತಂದ್ರೆ ಒಬ್ಬೊಬ್ರು ನಿರಂಕಾರ ಮಾಡ್ತಾರ. ಕೆಲವ್ರು ನೀರ್ ಕುಡಿತಾರ, ಕೆಲವ್ರು ನೀರ್ ಕುಡಿಯಂಗಿಲ್ಲ. ಹಣ್ಣು ಹಂಪಲ ಹಾಲು ಇದನ್ನೆಲ್ಲ ಸೇವನೆ ಮಾಡ್ತಾರ. ಏಕಾದಶಿ ಅಂತಂದ್ರೆ ಈಗ ಯಾವುದೋ ಒಂದು ಪದಾರ್ಥದಿಂದ ಹಿಟ್ಟು ಏನಕ್ಕೈತಿಲ್ಲ ಆ ತರದೆಲ್ಲ ತಿನ್ಬಾರ್ದು. ಈಗ ಕಡಲೆ ಬೇಳೆ ಆಗ್ಲಿ, ಮತ್ತೆ ಹೆಸರು, ತೊಗರಿ, ಇಂಥದೆಲ್ಲ ಆ ಥರ ಎಲ್ಲ ತಿನ್ಬಾರ್ದು. ಶೇಂಗಾ ತಿಂದ್ರೆ ನಡೀತೈತಿ. ಶೇಂಗಾದ ಉಂಡೆ ಆಗ್ಲಿ, ಶೇಂಗಾ ಚಿಕ್ಕಿ ಆಗ್ಲಿ, ಮತ್ತೆ ಹಣ್ಣು ಯಾವುದೇ ರೀತಿ ಅಂದ್ರೆ ಹಣ್ಣು, ಹಾಲು ಇದನ್ನೆಲ್ಲ ತಿನ್ಬೋದ. ಬಿಸ್ಕಿಟ್ ಅತಿ ತಿನ್ಬಾರ್ದ. ಕೆಲವ್ರು ಬಿಸ್ಕಿಟ್ ತಿಂತಾರ, ಮತ್ತೆ ಅವಲಕ್ಕಿ ತಿಂತಾರ. ಈ ತರ ಎಲ್ಲ ಒಬ್ಬೊಬ್ಬರದ ಒಂದೊಂದ್ ತರ ಇರ್ತೈತಿ. ನೀವ ನೀರಷ್ಟ ಕುಡಿದಿರ್ತೇವೆ ಅಂತಂದ್ರೂ ಇರ್ಬೋದ. ಮತ್ತೆ ಈಗ ಪ್ರೆಗ್ನೆಂಟ್ ಇದ್ದವ್ರು ಏನ್ ಮಾಡ್ತೀರ ಅಂದ್ರೆ ಮಾಡಕ್ ಆಗಂಗಿಲ್ಲಪ್ಪ ಅಂತ ಅನ್ನೋರು ಇದ್ರಂದ್ರ ಈ ಕೆಲವೊಂದು ನಮ್ಮ ಸಮಾಜದಲ್ಲಿ ಹೆಂಗ್ ಗೊತ್ತೇನ್ರಿ, ಗಂಡು ಮಕ್ಳು ಇದ್ರು ಮಾತಾಡ್ತಾರ, ಗಂಡ್ ಮಕ್ಳು ಇರ್ಲಿಲ್ಲ ಅಂದ್ರೂ ಮಾತಾಡ್ತಾರ. ಹೆಣ್ಮಕ್ಳು ಅಷ್ಟ ಹಾಡಿದ್ರು ಅಯ್ಯ ಇದಕ್ಕೆ ಮನೆಗೆ ಗಂಡ ದಿಕ್ಕ ಇಲ್ಲಲ್ಲ ಅಂತಾರ. ಅದೇ ಹೆಣ್ಮಕ್ಳ ಇದು ಏನಂತಂದ್ರೆ ಹೆಣ್ಮಕ್ಳು ಇರ್ಲಿಲ್ಲ ಅಂದ್ರೆ ಅಯ್ಯ ಇದಕ್ಕೆ ಮನೆಗೆ ಯಾವ್ದು ಒಂದು ಕಾರ್ಯದ ಇದ್ದಾಗ ಆರತಿ ಹಿಡ್ಕೊಂಡ ಆರತಿ ಬೆಳಗಾಕ ಹೆಣ್ ದಿಕ್ಕ ಇಲ್ಲಿ ನೋಡಿದಕ್ ಅಂತಂತಾರ. ಏನಿದ್ರು ನಮ್ ಸಮಾಜ ಮಾತಾಡ್ತೈತಿ. ಮಕ್ಳು ಇರ್ಲಿಲ್ಲ ಅಂದ್ರೂ ಮಾತಾಡ್ತಾರ, ಮಕ್ಳು ಇದ್ರು ಮಾತಾಡ್ತಾರ. ಮಕ್ಕಳ ಸಲುವಾಗಿ ಅಂತ ಅಷ್ಟ ಅಲ್ದನ್ನ ನಾವ್ ಮಾಡಿರೋ ಪಾಪ ಕರ್ಮಗಳನ್ನ ಕಳ್ಕೊಳಕ್ಕಾಗ್ಲಿ ಏನೋ ಆಗ್ಲಿ ಈ ಏಕಾದಶಿನ ಪ್ರತಿಯೊಬ್ರು ಆಚರಣೆ ಮಾಡ್ರಿ. ಪೀರಿಯಡ್ ಆದವ್ರ ಮಾಡೋ ಆಗಿಲ್ಲ. ಯಾವ್ದೋ ಒಂದು ಏಕಾದಶಿ ಆದ್ರೂ ಪೀರಿಯಡ್ ಆಗಿರ್ತೈತಿಲ್ಲ ಅಂತದ್ ಮಾಡಂಗಿಲ್ಲ. ಮತ್ತೆ 5 ದಿನ ಆಗಿತ್ತಂದ್ರೆ ನೀವು ತಲೆ ಸ್ನಾನ ಮಾಡ್ಕೊಂಡು ಆರಾಮ್ಸೆ ಮಾಡ್ಬೋದ. ನಾನು ಪ್ರತಿ ವರ್ಷನೂ ಮಾಡ್ತೀನಿ ಪುತ್ರದ ಏಕಾದಶಿ. ನಮ್ಗ ಪುತ್ರಿ ಸಂತಾನ ಬೇಕು, ಪುತ್ರ ಸಂತಾನ ಅಂತಲ್ಲ. ಬಟ್ ಏನಕ್ಕೆ ಅಂದ್ರ ಅದಕ್ಕೋಸ್ಕರ ಅಂತ ಅಷ್ಟ ಸೀಮಿತವಾಗಿರಂಗಿಲ್ಲ. ಕೆಲವರು ಹೆಂಗ್ ಅನಿಸ್ತೈತೆ ಅಂದ್ರ ಈಗ ಸಂತಾನ ಫಲಕ್ಕಾಗಿ ಏನೋ ಹಂಬಲ್ಸ್ತಿರ್ತಾರಲ್ಲ ಅವ್ರಷ್ಟ ಮಾಡ್ಬಹುದೇನೋ ಅಂತ ಈ ತರ ಅನ್ಕೋತಾರ. ಹಂಗಲ್ಲ. ಜಗತ್ತಲ್ಲಿ ಯಾವುದೇ ಒಂದೇ ಒಂದು ಪಾಪ ಕರ್ಮಗಳನ್ನ ನಾವು ಮಾಡಿಲ್ಲಪ್ಪ ಅನ್ನುವಂತ ವ್ಯಕ್ತಿ ಯಾರು ಇಲ್ಲ. ಯಾವುದೋ ಒಂದು ಋಷಿ ಮುನಿಗಳಾಗ್ಲಿ, ಮಠಾಧೀಶರು ಯಾರು ಆಗ್ಲಿ, ಜಗತ್ತಲ್ಲಿ ಭೂಮಿ ಮ್ಯಾಗ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಪಾಪ ಕರ್ಮಗಳನ್ನ ಮಾಡೇ ಮಾಡಿರ್ತಾನ. ಅದು ಹೆಂಗಂತಂದ್ರ ನನಗಿದನ್ನ ನಮ್ಮಪ್ಪ ಹೇಳಿದ್ದ. ನಮ್ಗೂ ಗೊತ್ತೇ ಇರ್ಲಿಲ್ಲ ನೋಡ್ರಿ. ನಾವೆಲ್ಲ ಅನ್ಕೋತೀವಿ ಎಲ್ಲಾ ರೀತಿಯಿಂದ ಐಷಾರಾಮಿ ಜೀವನನ ಬದುಕೋರು ಪುಣ್ಯವಂತರು ಅಂತ. ಅವ್ರೇನು ಪಾಪನ ಮಾಡಿಲ್ಲ ಅಂತ ನಾವು ಅನ್ಕೋತಿದ್ವಿ. ಬಟ್ ಹಂಗಲ್ಲ. ನಾವು ಒಂದು ಹೆಜ್ಜಿನಕ್ಕಿಂತ ಮತ್ತೊಂದು ಹೆಜ್ಜಿನ ಇಡ್ತೇವಿಲ್ಲ, ಅಲ್ಲಿ ಎಷ್ಟೋ ಕ್ರಿಮಿ ಕೀಟಗಳು ಸಾವಿಗೆ ಕಾರಣ ಹಾಕೇನವ. ಹಂಗಾಗಿ ಅದ್ರದ್ದು ಒಂದು ಜೀವ ಅಲ್ರಿ. ಹಂಗಾಗಿ ಇಲ್ಲೇ ಪಾಪ ಮಾಡದೇ ಇರೋ ಒಬ್ಬ ಮನುಷ್ಯ ಇಲ್ಲ ಜಗತ್ತಲ್ಲಿ. ಅದಕ್ಕೋಸ್ಕರ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಯಾವ್ದೋ ಮನ್ಸಿಗೆ ಹರ್ಟ್ ಮಾಡಿರ್ತೇವಿ, ಮತ್ತೊಂದೇನೋ ಮಾಡಿರ್ತೇವಿ. ಹಂಗಂತೇಳಿ ವರ್ಷಾನುಗಂಟ್ಲೆ ನಾವು ಇನ್ನೊಬ್ಬರ ಮನ್ಸಿಗೆ ಹರ್ಟ್ ಮಾಡಿ ಪಾಪ ಕರ್ಮಗಳನ್ನ ಮಾಡಿ ಡಿಸೆಂಬರ್ ಅಲ್ಲಿ ಬರುವಂತ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಮಾಡಿ ಪಾಪ ಕರ್ಮಗಳನ್ನ ಕಳ್ಕೊತೀವಿ ಅನ್ನುವಂತ ಮನಸ್ಥಿತಿನ ಯಾರು ಇಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಒಳ್ಳೇದ ಅಲ್ವೇ ಅಲ್ಲ. ಯಾಕಂದ್ರೆ ಆ ಥರನೂ ಇರ್ತಾರೆ ಜನ, ಇರಂಗಿಲ್ಲ ಅಂತಲ್ಲ.
ವರ್ಷ ಪೂರ್ತಿ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗ್ಲಿ, ಇನ್ನೊಬ್ಬರ ನೆಮ್ಮದಿನ ಹಾಳು ಮಾಡೋದಾಗ್ಲಿ, ಇನ್ನೊಬ್ಬರ ಜೀವನನ ಹಾಳು ಮಾಡೋದಾಗ್ಲಿ ಈ ಥರ ಮಾಡಕ್ ಹೋಗ್ಬೇಡ. ನಂಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಅಡುಗೆ ಮಾಡ್ಕೊಂತನ ಮಾತಾಡಕತ್ತೀನಿ. ಯಾಕಂದ್ರೆ ಭಾಳಷ್ಟು ಜನ ನಾನು ಮಾಡಿ ಆದಿಂದ ಕೇಳ್ತಿರ್ತೀವಿ ಪಾಪ. ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಲಿ. ನೀವು ಯಾವುದೋ ಒಂದು ನಿಮ್ಗೂ ಒಂದು ಏನಂತಂದ್ರೆ, ಈಗ ಮಕ್ಕಳನ್ನ ಹೆತ್ತು ಕಳ್ಕೊಂಡವ್ರಿಗೆ ಮಾತ್ರ ನೋವು ಏನನ್ನೋದು ಗೊತ್ತಿರ್ತೈತಿ. ಮಕ್ಳು ಆಗದೆ ಇರೋರಿಗೆ ಅದು ಮಕ್ಕಳ ಬೆಲೆ ಏನಂತ ಗೊತ್ತಿರ್ತೈತಿ. ಕೆಲವ್ರ ಯಾವುದೇ ಪೂಜೆ ಇರತ್ತಾ ಏನು ಮಾಡದೇ ಇರೋರು, ಈಗ ಎಷ್ಟೋ ಜನ ನಿಮ್ಗೆ ಗೊತ್ತಲ್ಲ, ಹುಟ್ಟಿದ ಮಕ್ಕಳನ್ನ ಸಾಯಿಸ್ತಾರ, ಕತ್ತಿ ಚಿಕ್ಕಿ ಎಲ್ಲೆಲ್ಲೋ ಬಿಸಾಕಿರ್ತಾರ, ಏನೇನೋ ಮಾಡ್ತಾರ. ಬಟ್ ಅದು ನಿಜವಾಗಿ ಏನಂತಂದ್ರ ಮಕ್ಳು ಇಲ್ದೇ ಇರೋರ್ಗೆ ಅದ್ರ ಬೆಲೆ ಗೊತ್ತಿರ್ತೈತಿ. ಅದಕ್ಕೋಸ್ಕರ ಬಹಳಷ್ಟು ಜನ ಕೇಳ್ತಿರ್ತೀರಿ ಹೆಂಗ್ ಮಾಡೋದಂತೇಳಿ. ಭಾಳ ಅಂದ್ರೆ ಭಾಳ ಸಿಂಪಲ್. ನಾನು ಹೇಳಿನೆಲ್ಲ, ಇಷ್ಟ ಸಿಂಪಲ್ ಆಗಿನ ಮಾಡ್ರಿ. ಅಷ್ಟು ಶ್ರದ್ಧೆ ಭಕ್ತಿಯಿಂದ ಯಾವುದೇ ಪೂಜೆಯನ್ನಾಗ್ಲಿ ಆಡಂಬರದಿಂದ ಮಾಡ್ಬೇಕಂತೇನಿಲ್ಲ. ಮನಸಾರೆ ಭಕ್ತಿಯಿಂದ ಮಾಡಿದ್ರೆ ಸಾಕು, ಖಂಡಿತ ಭಗವಂತ ಕಣ್ ತೆಗಿತಾನ. ನಾನು ಹೇಳಿದ್ನಲ್ಲ, ನಾನು ಕೆಲವೊಂದಿಷ್ಟ ಪೂಜೆ ವ್ರತಗಳನ್ನ ಮಾಡೇ ಮಾಡ್ತೀನಿ, ಫಾಲೋ ಮಾಡ್ತೀನಿ. ಹಂಗಾಗಿ ದೇವ್ರನ್ನ ಖುಷಿಯಾಗಿಟ್ಟಾನ. ಇಲ್ಲಾಂದ್ರೆ ಯಾವಾಗ ಸತ್ತು ಸ್ವರ್ಗನೋ ನರ್ಕನೋ ಸೇರ್ಬೇಕಾಗಿತ್ತು ನಾನು. ನೀವೆಲ್ಲರೂ ಅನ್ಕೊಂಡ್ರಿ ಏನ ರುಕ್ಮಿಣಿ ಕೆಲವೊಂದು ಟೈಮ್ ಹೊರಟಾಗಿ ಮಾತಾಡ್ತಾಳ ಅಂತ ಹೇಳಿ. ಬಟ್ ಕೆಲವರಿಗೆ ನಾವು ಕೆಲವೊಂದು ಟೈಮ್ ಹೇಳ್ಬೇಕಾಕೈತಿ. ಹಂಗಾಗಿ ಕೆಲವೊಂದು ಟೈಮ್ ನಾನು ಹೊರಟಾಗಿ ಮಾತಾಡ್ತೀನಿ. ಅಷ್ಟು ಬಿಟ್ರೆ ಏನೂ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಖಂಡಿತ ಹೆಲ್ಪ್ ಆಗೈತೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಕೆಲವರ IVF ಟ್ರೀಟ್ಮೆಂಟ್ನ ತಗೋತಿರ್ತೀರಿ, IVFನ ಟ್ರೀಟ್ಮೆಂಟ್ನ ತಗೋತಿರ್ತೀರಿ. ಅಂಥವ್ರಿಗೆ ಭಾಳ ವಿಶೇಷವಾದ ದಿನ ಅಂತಂದ್ರೆ ವೈಕುಂಠ ಏಕಾದಶಿ ದಿನ ನೋಡ್ರಿ. ನೀವು ಅವತ್ತು ಏನಾದರೂ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ, ಏನಾದರೂ ಸರ್ಜರಿ ಮಾಡಿಸ್ಕೊಳ್ಳೋದಾಗ್ಲಿ, ಅವತ್ತು ನೀವು ಮಾಡಿಸ್ಕೋರಿ. ದೇವರನ್ನ ನಂಬಿ ದೇವ್ರ ಮ್ಯಾಗ ಒಂದು ಭಾರನ ಹಾಕಿ, ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೇದಕ್ಕೈತಿ. ಎಷ್ಟೋ ಶುಭ ಕಾರ್ಯಗಳನ್ನು ನಾವು ಆ ಟೈಮಲ್ಲಿ ಮಾಡ್ಬೋದು. ಮಾಡಿದ್ದು ಖಂಡಿತ ಸಕ್ಸಸ್ ಕೊಡ್ತೈತಿ. ಯಾಕಂದ್ರೆ ಕೆಲವರು ನಾವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅಷ್ಟು ನಾವು ಇದನ್ನ ಅದರಿಂದ ಸಕ್ಸಸ್ ಪಡ್ಕೋತೀವಿ ಅಂತ ಅನ್ನೋದಕ್ಕಿಂತ, ದೇವರನ್ನ ನಂಬಿ ಕೆಲವೊಂದಿಷ್ಟ ವಿಶೇಷ ದಿನಗಳಲ್ಲಿ ನಾವು ಅದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಗೆ ಅದ್ರದ್ದು ಫಲ ಸಿಗ್ತೈತಿ, ಪೂರ್ಣ ಫಲ ಸಿಗ್ತೈತಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಮತ್ತು ಯಾರೆಲ್ಲ ಪುತ್ರ ಸಂತಾನಕ್ಕಾಗಿ ಮತ್ತು ಸಂತಾನ ಫಲಕ್ಕಾಗಿ ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿಯಲ್ಲಾಗಲಿ ಯಾರಾದರೂ ಇದ್ರಂದ್ರೆ ಈ ವಿಡಿಯೋನ ಶೇರ್ ಮಾಡ್ರಿ. ಪಾಪ ಅವ್ರಿಗೆ ಹೆಲ್ಪ್ ಆಗಲಿ. ಅವ್ರಷ್ಟೇ ಮಾಡ್ಬೇಕಂತ ಅನ್ಕೊಂಡು ನೀವು ಹಂಗೆ ಕುಂದ್ರ ಹಾಕೋಬೇಡ್ರಿ. ನಿಮ್ಮ ಅನುಸಾರವಾಗಿ ನೀವು ಮಾಡ್ರಿ. ಹಣ್ಣು ಹಂಪಲ ತಿಂದಾದ್ರೂ ನೀವು ಇರಿ. ಇಲ್ಲಾಂದ್ರೆ ಕೆಲವ್ರು ನಾಷ್ಟ ಎಲ್ಲ ಮಾಡ್ಕೋತಾರ. ಆ ಥರ ನಿಮ್ಮ ಹೆಂಗೆ ನಿಮ್ಗೆ ಅನುಕೂಲ ಆಕೈತಲ್ಲ. ಕೆಲವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂ ಇತ್ತಂದ್ರೆ, ಮತ್ತೆ ಹಿಂಗೆ ಮೆಡಿಸಿನ್ ಐತಿ ತೊಗೊಳ್ದಿತ್ತಂದ್ರೆ, ನಾನು ಮೆಡಿಸಿನ್ ಐತಿ ತೊಗೋತೀನಿ. ಮೆಡಿಸಿನ್ ಐತಿ ತೊಗೊಳ್ದಿತ್ತಂದ್ರೆ ಏನು ಮಾಡ್ತೀರಿ ಅಂತಂದ್ರೆ, ನೀವು ಬೇಕಿದ್ರೆ ನಿಮ್ದು ಅದೇ ಹೇಳಿದ್ನಲ್ಲ, ದೇವರೆಲ್ಲ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಥರ ಮಾಡ್ಬೇಕಂತ ಅನಿಸ್ತೈತಿಲ್ಲ ಆ ಥರ ಮಾಡ್ರಿ. ಆದಷ್ಟು ಎಲ್ಲರೂ ಮಾಡ್ರಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ಹಂಗೆ ನಮಗೂ ಸಹಿತ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಆಸೆಯಂತೆ ನಮ್ಮೆಲ್ಲರ ಆಸೆಯಂತೆ ನಮ್ಮ ಲೈಫಲ್ಲೂ ಹೊಸದೊಂದು ಬೆಳಕು ಬರಲಿ ಅಂತೇಳಿ ನಾವು ಕಾಯಕತ್ತೇವಿ. ಹಂಗೆ ನೀವೆಲ್ಲರನ್ನೂ ವೆಯ್ಟ್ ಮಾಡಕತ್ತೀರಿ. ನಾನು ಅದನ್ನೇ ಹೇಳುದು, ಈಗ ನಮ್ಗೆ ಗಂಡು ಮಗ ಬೇಕೋ ಅಥವಾ ಹೆಣ್ಮಗಳು ಬೇಕೋ ಅಂತೇಳಿ ನಾವು ಈ ಪೂಜೆನ ಮಾಡ್ತೀವಿ. ಅದರಿಂದ ನಮ್ಗೇನು ಸಿಗಂಗಿಲ್ಲ. ಆಮೇಲೆ ನಾವು ಇಲ್ಲೋ ದೇವ್ರ ಇಲ್ಲ ಪ್ರತಿ ಸಲನು ಮಾಡಿದಾಗ ನಮ್ಗೆ ಏನಕ್ಕೈತೆ ಅಂತಂದ್ರೆ, ಆ ಪೂಜೆದ ಪೂರ್ತಿ ಫಲ ಸಿಗ್ಲಿಲ್ಲ ಅಂತಂದ್ರೆ ಯಾರಿಗಾದ್ರೂ ಬೇಜಾರಕ್ಕೈತೆ ಅಂತ ಯಾವ ಪೂಜೆ ವ್ರತಗಳನ್ನಾಗ್ಲಿ ಮಾಡೋದು ಬಿಡಬಾರ್ದು. ಯಾಕಂದ್ರೆ ಈ ದೇಹದಲ್ಲಿ ಉಸಿರಾಡಕತ್ತೈತೆ ಅಂತಂದ್ರ ಅದಕ್ಕ ಭಗವಂತ ಕಾರಣ ಅಂತ ಅನ್ಕೊಂಡು ನಾವು ಮುಂದುವರ್ಸ್ಬೇಕಷ್ಟ. ನಮ್ಮ ನಂಬಿಕೆ, ನಮ್ಮ ಒಳ್ಳೆತನ ಒಂದಲ್ಲ ಒಂದಿನ ಕೈ ಹಿಡಿತೈತಿ, ಒಂದಲ್ಲ ಒಂದಿನ ನಮ್ಗೆ ಒಳ್ಳೇದು ಮಾಡೇ ಮಾಡ್ತೈತಿ ಅನ್ನೋ ನಂಬಿಕೆಯಿಂದ ಮಾಡ್ಬೇಕು. ನಾನು ಪ್ರತಿ ವರ್ಷನೂ ಮಾಡ್ತೀನಿ. ನನಗೆ ಯಾವಾಗ ನಾನು ತಿಳ್ಕೊಂಡಾಗಿಂದನೂ ನಾನು ಮಾಡಾಕತ್ತೀನಿ. ಮತ್ತು ಮಧ್ಯೆ ನಾನು ಮಾಡಿರ್ತೇನೆ. ನಾನು ಏಕಾದಶಿ ಇವು 1 ತಿಂಗಳದಾಗ 2 ಏಕಾದಶಿ ಬರ್ತಾವ. ಕೆಲವರೆಲ್ಲ 15 ದಿನಕ್ಕೊಂದು ಏಕಾದಶಿ ಮಾಡ್ತಾರ. ನಾನು ಮಾಡಂಗಿಲ್ಲ. ಕೆಲವೊಂದು ವಿಶೇಷ ಅಂತ ಏನಿರ್ತಾವಲ್ಲ, ಭಾಳ ವಿಶೇಷ ಅಂತ ಪವರ್ಫುಲ್ ಅಂತ ಏನಿರ್ತಾವಲ್ಲ ಅಂತ ಏಕಾದಶಿ ನಾನು ಖಂಡಿತ ಮಾಡೋಂಥ ಸಮಯ ಇದ್ರೆ ಮಾಡೇ ಮಾಡ್ತೀನಿ. ನಿಮ್ಗೆ ಪೀರಿಯಡ್ ಐತಿ ಆದಾಗ ಏನಾದರೂ ಇದ್ರೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಸೃಷ್ಟಿಕರ್ತನ ಸೃಷ್ಟಿಯಿಂದ ಅದೆಲ್ಲ ಹೆಣ್ಮಕ್ಳಿಗೆ ಬಂದಿರೋದಲ್ಲ. ಹಾಗಾಗಿ ಆ ಟೈಮಲ್ಲಿ ಮಾಡಕ್ಕೆ ಹೋಗಂಗಿಲ್ಲ. ನೋಡ್ರಿ, ನಿಮ್ಗೆ ಆದಷ್ಟು ನಿಮ್ಗೆ ಹೆಂಗೆ ಅನುಕೂಲ ಆಕೈತಲ್ಲ ಹಂಗೆ ಮಾಡ್ರಿ. ಏನಿಲ್ಲ,
ಸಿಂಪಲ್ ಆಗಿನ ಪೂಜೆ, ಮನೆ ಪೂಜೆ ಅಷ್ಟು ಮಾಡ್ಕೊರಿ. ಕೆಲವೊಂದು ಫೋಟೋ ಇದ್ರೆ ಫೋಟೋ ಇಟ್ಟು ಪೂಜೆ ಮಾಡ್ಬೋದ, ಹಣ್ಣು ಹಂಪ್ಲ ಹಿಂಗಿಟ್ಟ. ಇಲ್ಲ ಅಂದ್ರೆ ಏನಿಲ್ಲ, ಬರೀ ಹಾಲು ಸಕ್ಕರೆ ಎಷ್ಟು ನೈವೇದ್ಯಕ್ಕೆ ಇಡ್ ನೀವು, ಆಡಂಬರದ ಪೂಜೆ ಅಂತ ಏನಿಲ್ಲ. ನಾನು ಯಾಕಂದ್ರೆ ನಮ್ಮ ಮನ್ಯಾಗ ಫೋಟೋ ಇಲ್ಲ, ಹಾಲು ಸಕ್ಕರೆ ಎಷ್ಟು ನಾವು ನೈವೇದ್ಯಕ್ಕೆ ಇಟ್ಟು, ಹಣ್ಣು ಏನಾದ್ರು ಮನ್ಯಾಗ ಬಾಳೆಹಣ್ಣು ಇದ್ದು ಅಂದ್ರೆ ಬಾಳೆಹಣ್ಣು ಇಡ್ತೇವಿ. ನಾನು ನಿರಂಕಾರ ಮಾಡ್ತೇನೆ. ನಿರಂಕಾರ ಅಂತಂದ್ರೆ ಹಾಲು ಹಣ್ಣು ತಗೋತೀನಿ, ಒಂದು ಸ್ವಲ್ಪ ಮೆಡಿಸಿನ್ ಅದಾವ, ಹಾಗಾಗಿ ಹಾಲು ಹಣ್ಣು ಇಷ್ಟ ತಿಂತೇನೆ. ಹಿಂಗೆ ಏನಾದ್ರು ತಿಂದ್ರೆ ಶೇಂಗಾ ಚಿಕ್ಕೈತಿ ಅಷ್ಟ, ಸಾಬುದಾನತಿ ಹಿಂಗೆ ಮಾಡ್ಕೊಂಡು ತಿನ್ನಂಗಿಲ್ಲ. ಯಾಕಂದ್ರೆ ಕೆಲವೊಂದು ಉಪವಾಸ ಉಪ್ಪು ಅಂತ ಇರ್ತೈತೆ, ಸೇಮ್ ಉಪ್ಪು ಇದ್ದಂಗೆ ಇರ್ತೈತೆ, ಅದರಲ್ಲಿ ಏನು ವ್ಯತ್ಯಾಸ ಇರಂಗಿಲ್ಲ. ನಮ್ಮ ದೇವಿನೂ ನಾನು ಯಾವಾಗ ಕಲಿಸಿರ್ತೀನಿ ಅವಾಗ ಅಕ್ಕಿ ಇರ್ತಾಳ, ಏನೋ ಆಗಲ ವಿಡಿಯೋ ನೋಡಾಕತ್ತಿದ್ದಾಳೆ ಆಕಿ ಯೂಟ್ಯೂಬಲ್ಲಿ ಇರ್ತಾಳ ಇಲ್ಲೋ ಗೊತ್ತಿಲ್ಲ. ಯಾರೋಗ್ಲಿ ಮನೆ ಮಕ್ಳಿರ್ಲಿ ಏನೋ ಆಗ್ಲಿ ಒಳ್ಳೆ ಇದಕ್ಕಾಗಿ. ಯಾಕಂದ್ರೆ ನಾವು ಒಂದು ಪೂಜೆ ಉಪವಾಸ ವ್ರತನ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟದಂತೂ ಆಗಂಗಿಲ್ಲ. ಒಳ್ಳೇದು ನಮ್ಗೆ ಖಂಡಿತ ಯಾವುದೋ ಒಂದು ರೂಪದಾಗ ನಮ್ಗೇನೋ ಒಂದು ಕಷ್ಟದ ದಿನ ಬರ್ತಿರ್ಬೋದು, ಕಷ್ಟದ ಕಾಲ ಬರ್ತಿರ್ಬೋದು, ಅದನ್ನ ತಡೆಗಟ್ಟುವಂತ ಶಕ್ತಿ ಇರೋದ ಪೂಜೆ ವ್ರತ ಉಪವಾಸ, ಒಂದು ಮಂತ್ರ ಶಕ್ತಿಗೆ ಇರೋದು. ದೇವರನ್ನ ನಂಬೋರು ಆರಾಮ್ಸೆ ಮಾಡ್ಬೋದು, ನಂಬಿಕೆ ಇಳಿದವರು ಅದು ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ಇಷ್ಟು ಹೇಳಿ ನಾನು ಇವತ್ತಿನ ನಾವು ಮುಗಿಸ್ತೀನಿ. ಇದರಲ್ಲಿ ಎಡಿಟತಿ ಏನಿರಂಗಿಲ್ಲ, ಯಾಕಂದ್ರೆ ಬಡ ಬಡ ಅಡ್ಗೆ ಮಾಡ್ಕೊಂಡ ಬುತ್ತಿ ಕಟ್ಕೊಂಡ ನಮ್ಮ ಮನೆಯವ್ರಂತೇಳಿ ಹೋಗ್ಬೇಕಾ, ಮತ್ತು ಅದನ್ನೆಲ್ಲ ನಾವು ಶೇರ್ ಮಾಡ್ಕೊಂಡೆ ಅಂದ್ರೆ ಆಗಂಗಿಲ್ಲ. ನಿನ್ನೆ ಐತಿ ಮಾಡ್ಬೇಕಂತಂದ್ರೆ ನಾನು ನಿನ್ನೆ ಹುಬ್ಬಳ್ಳಿಗೆ ದವಾಖಾನೆಗೆ ಹೋಗಿದ್ವಿ, ಹಂಗಾಗಿ ಅದು ವಿಡಿಯೋ ನಿಮ್ಗೆ ನಾಳೆ ಹಾಕ್ತೇನೆ. ನಾನು ನಾಳೆ 1 ಗಂಟೆ ಗತಿ ಬರ್ಬೋದು. ಅದ್ರ ಸಲುವಾಗಿ ಅದ್ರ ಸಲುವಾಗಿ ನಾನು ನಿನ್ನೆ ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ. ನೋಡಿ ಯಾರಾದ್ರೂ ಮಾಡೋರಿದ್ರ ಮಾಡ್ರಿ, ಯಾಕಂದ್ರೆ ಬಹಳಷ್ಟು ಜನ ರಿಪೀಟ್ ಮಾತಾಡಕತ್ತೇನೆ ಅಂತ ಅನ್ಕೊಳಕ್ ಹೋಗ್ಬಿಟ್ಟು ಕೆಲವ್ರು ಸ್ಕಿಪ್ ಮಾಡಿ ನೋಡ್ತಿರ್ತಿರ್ಲ. ಅದಕ್ಕೋಸ್ಕರ ಬಹಳಷ್ಟು ಜನ ಕೇಳೋದ್ರಿಂದ ಅಕ್ಕ ಹೆಂಗ್ ಮಾಡ್ಬೇಕಂತ ಹೇಳಿ, ಏನಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಏನ್ ನೈವೇದ್ಯಕ್ಕೆ ಇರ್ತೈತಿ, ಯಾವ್ದಾದ್ರು ಹಣ್ಣಿದ್ರೆ ಹಣ್ಣು ಇಡ್ರಿ, ಇಲ್ಲಾಂದ್ರೆ ಹಾಲು ಸಕ್ಕರೆ ಎಷ್ಟ ಇಡ್ಬೋದು ಅಷ್ಟೇ ಇಟ್ಟು ಈ ಮಾಮೂಲಿ ಪೂಜೆ ಹೆಂಗ್ ಮಾಡ್ತೀರಿ ಹಂಗ ಪೂಜೆ ಮಾಡ್ಕೊಂಡು ನಿಮ್ಗೆ ಏನ್ ಇರ್ತೈತಿ ನೋಡ್ರಿ ಸಂಕಲ್ಪ ಮಾಡ್ಕೊಂಡು ನೀವು ನಿಮ್ದ ಉಪವಾಸ ಹೆಂಗ ನಿಮ್ಮ ಆರೋಗ್ಯದ ಇದನ್ನ ನೋಡ್ಕೊಂಡ ನಿಮ್ಗೆ ಹೆಂಗೆ ನಿಮ್ಮ ಶಕ್ತಿ ಹೆಂಗ ಪೂರ್ತಿ ನಿರಂಕಾರ ಇರ್ತಾರೆ. ಕೆಲವರೆಲ್ಲ ನೀರ್ ಕುಡಿಲಾರ್ದು ಇರ್ತಾರಂತ, ಪೂರ್ತಿ ನಿರಂಕಾರ ಇರ್ತೀರ ಅಥವಾ ಹೆಂಗಿರ್ತೀರ ನೋಡಿ, ಅದು ನಿಮ್ ಶಕ್ತಿಗೆ ಅನುಸಾರವಾಗಿ ನೀವು ಉಪವಾಸನ ಮಾಡ್ಬೋದು. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ನಮ್ಮ ಮನೆಯವ್ರು ನೋಡ್ರಿ ಬೈಯಾಕತ್ತಾರ. ಮಾಡಕತ್ತೇವಳ ಏನ್ ಕಮ್ಗ ಅಡ್ಗೆ ಮಾಡಿದ್ರು ಬಯಸ್ಕೊಳ್ಳೋದು ನೋಡ್ ನಾವು. ಇಡೀಡ ಚೆನ್ನಾಗಿ ಹುಚ್ಚ ಇಡ. ನೀವ್ ಯಾರು ಇರಲ್ರಕ್ಕ ಅಲ್ಲಿ, ಎಷ್ಟರ ಮಂದಿ ಯಾಕಿರಲ್ರಕ್ಕ. ಫೋನ್ ಇಡ ಹೆಣ್ಮಕ್ಳು ಅಂತ ಇದ್ದಿಂದ ಅದಕ್ಕೊಂದು ರೀತಿ ನಡತಿ ಇರ್ತೈತದ. ಗಂಡಗೆ ಏನ್ ಕಟ್ಬೇಕು ಏನ್ ಬಿಡ್ಬೇಕು ಅನ್ನೋ ನಿನ್ ಕೇಳಿ ತಿಳ್ಕೊಂಡ್ ಕಟ್ಟು ಅಂತದಲ್ಲ. ಇಡ್ಕೊಂಡ್ ಚೆನ್ನಾಗಿದೆ ತಪಾತನ ನಿಮ್ದಡಪ್ಪ. ನಾವ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇವೆ. ನಮ್ ಕಾಕರ್ ಬಂದಾರಂತ, ಹಂಗಾಗಿ ನಮ್ಮ ವಿಡಿಯೋನ ಕಳಿಸ್ತಾರೆ. ಅವ್ರಿಗೆ ಬುತ್ತಿ ಗಿತ್ತಿ ಎಲ್ಲ ಕಟ್ ಕಳಿಸ್ಬೇಕ. ಪ್ಲೀಸ್ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಮತ್ತೆ ಏನ್ ಕೇಳಿದ್ರಿ ಕೊನೆಯದಾಗಿ ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಹಾಕ್ರಿ. ಯಾಕಂದ್ರೆ ನೀವು ಪ್ರೆಗ್ನೆಂಟ್ ಆಗಿರಿ ಅಂತ ಹೇಳಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾವೇನೋ ಕೇಳ್ಕೊಂಡ ಒಂದು ಪೂಜೆ ವ್ರತನ ಮಾಡಿದಾಗ ಆ ಭಗವಂತ ನಮ್ಗೆ ಏನ್ ಸಿಗ್ಬೇಕಲ್ಲ ಅದನ್ನ ಖಂಡಿತ ಕೊಟ್ಟೇ ಕೊಡ್ತಾನ. ನನಗ ಅದನ್ನ ಕೊಟ್ಟಾನ ಅಂತ ಹೇಳ್ತೇನೆ. ಹಾಗಾಗಿ ಈ ಪೂಜೆ ವ್ರತ ಮಾಡೋದ್ರಿಂದ ಖುಷಿಯಾಗಿ ಸುಖವಾಗಿ ಅದೇ ನಾವ ಖುಷಿಯಾಗಿ ನೀವೆಲ್ಲ ಲಾಗಲ್ಲಿ ನೋಡಿದ್ರ ಗೊತ್ತಾಗ್ಬೋದು ನಿಮ್ಗ. ಅದನ್ನ ಹೇಳೋದು ಮಾಡೋದ್ರಿಂದ ಯಾವ್ದು ಕೆಟ್ಟದಾಗಲ್ಲ, ಒಳ್ಳೇದಕ್ಕೈತಿ. ಮಾಡಿ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಹೇಳ್ತಾರ. 30ನೇ ತಾರೀಕು ಐತಿ ನೋಡ್ರಿ, ಡಿಸೆಂಬರ್ 30ನೇ ತಾರೀಕ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಇನ್ನೊಂದು ನಾನ್ ವೆಜ್ ತಿನ್ನೋರು ಇದ್ರಂದ್ರ ನೀವು 2 ದಿನ ಎಷ್ಟಂತಂದ್ರ 30ನೇ ತಾರೀಕು ಐತೆ 28, 29 ನೀವು ನಾನ್ ವೆಜ್ ಆದಷ್ಟು ಮನ್ಯಾಗ ಮಾಡಕ್ ಹೋಗ್ಬೇಡ್ರಿ. ನಾನ್ ವೆಜ್ ತಿನ್ನಕ್ ಹೋಗ್ಬೇಡ್ರಿ. ಮನ್ಯಾಗ ಯಾರಾದ್ರೂ ನಾವು ಮಾಡೋರು ತಿನ್ನೋರು ಇದ್ರಂದ್ರೆ ತಿನ್ನಕ್ ಹೋಗ್ಬೇಡ್ರಿ. ಕೆಲವ್ರು ಏನ್ ಮಾಡ್ತಾರಂತ ಗಡದ್ದಾಗಿ 29 ಇದೆ ಎಷ್ಟಂತಂದ್ರ 29ಕ್ಕೆ ನಾನ್ ವೆಜ್ ತಿಂದ ಮಾರ್ನಿಂಗ್ ಇದು ಏಕಾದಶಿ ಮಾಡುವಂತ ಸಂಪ್ರದಾಯ ಅಲ್ಲ ಇದು. ಯಾವ್ದೋ ಒಂದು ಏಕಾದಶಿ ಮಾಡಿದ್ರು ನಾವು ನಾನ್ ವೆಜಿಟೇರಿಯನ್, ಬಟ್ 2 ದಿನ ನಾವು ನಾನ್ ವೆಜ್ ತಿನ್ನೋದನ್ನ ಸ್ಕಿಪ್ ಮಾಡ್ಬೇಕಾಗ್ತೈತಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡ್ರಿ. ಅದಷ್ಟು ಇದು ಎಲ್ಲ ಹೆಣ್ಮಕ್ಳಿಗಂತ ಅಲ್ಲ, ಅವ್ರ ಇಷ್ಟಾರ್ಥ ಈಡೇರ್ಲಿ ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡ್ರಿ.
ನೀವು ಲೈಕ್ ಮಾಡೋದ್ರಿಂದ ಮತ್ತೊಂದು 5 ಜನಕ್ಕೆ ಹೋಗ್ತೈತಿ ಸಜೆಷನ್ಕ. ಹಂಗಾಗಿ ಕಂಟಿನ್ಯೂ ಆಗಿ ಇರ್ತೈತಿ. ಈ ಕಷ್ಟದಲ್ಲಿರುವಂತ ಹೆಣ್ಮಕ್ಳಿಗೆ ಇವ್ರಿಗೆ ಹೆಲ್ಪ್ ಆಕೈತೆ ಅಂತ ಅನ್ಕೋತೀನಿ ನಾನು.